ಜಿಲ್ಲೆ ಚನ್ನಪಟ್ಟಣ ನಗರದ ನಗರಸಭೆ ವ್ಯಾಪ್ತಿಯ ಕುಡಿಯುವ ನೀರಿನ ಕಟ್ಟೆ ಅವ್ಯವಸ್ಥೆಯ ಬಗ್ಗೆ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಚನ್ನಪಟ್ಟಣ ನಗರಸಭೆ ಆಡಳಿತ ಅಲರ್ಟ್ ಆಗಿ ತಮ್ಮ ಕರ್ತವ್ಯ ಪಾಲನೆಯಲ್ಲಿ ನಿರತರಾಗಿರುವುದು ಶ್ಲಾಘನೀಯವಾಗಿದೆ. ಕುಡಿಯುವ ನೀರಿನ ಕಟ್ಟೆ ಅಭಿವೃದ್ಧಿ ವೆಚ್ಚವಾಗಿರುವ ಕೋಟ್ಯಾಂತರ ಹಣ ಅದೇ ಕಟ್ಟೆಯ ನೀರಿನಲ್ಲಿ ಹೋಮವಾಗಿರುವುದು, ಕಬ್ಬಿಣದ ಬೇಲಿ ಬಾಗಿ ರಸ್ತೆಗೆ ಬೀಳುವ ಸ್ಥಿತಿಯಲ್ಲಿರುವುದು ಹಾಗೂ ಅಲ್ಲಿನ ಹಲವಾರು ಅವ್ಯವಸ್ಥೆಗಳ ಬಗ್ಗೆ ಸಂಗ್ರಾಮ ಟಿವಿ ಬೆಳಕು ಚೆಲ್ಲಿದ್ದನ್ನು ಸ್ಮರಿಸಬಹುದು. ನಗರಸಭೆ ಅಧ್ಯಕ್ಷರಾದ BM ನಾಗೇಶ್, ಪೌರಾಯುಕ್ತರಾದ ಮಹೇಂದ್ರ ಹಾಗೂ ಹಲವಾರು ಅಧಿಕಾರಿ ವರ್ಗ ಸಂಗ್ರಾಮ ಟಿವಿಯಲ್ಲಿ ಸುದ್ದಿ ಪ್ರಕಟವಾದ 24 ಗಂಟೆಗಳಲ್ಲಿ ಕುಡಿಯುವ ನೀರಿನ ಕಟ್ಟೆಗೆ ಹೊಸ ರೂಪ ನೀಡಿರುವುದು ಶ್ಲಾಘನೀಯವಾಗಿದೆ. ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದ ಅಧ್ಯಕ್ಷರು, ಪೌರಾಯುಕ್ತರು, ಪರಿಸರ ಅಭಿಯಂತರು, ಆರೋಗ್ಯ ನಿರೀಕ್ಷಕರು, ಇಂಜಿನಿಯರ್ಗಳ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಹಲವಾರು ತಾಸುಗಳು ಅವ್ಯವಸ್ಥೆಯಿಂದ ಕೂಡಿದ ಕುಡಿಯುವ ನೀರಿನ ಕಟ್ಟೆಗೆ ಒಂದು ಹೊಸ ಆಯಾಮ ನೀಡಿದ್ದು ಪ್ರಶಂಸನೀಯ ವಿಚಾರ ಎಂದರೆ ಟಿಪ್ಪಣಿಯಿಲ್ಲ. ಪ್ರಾಧಿಕಾರದಿಂದ ಅಭಿವೃದ್ಧಿಗೊಂಡ ಸಂದರ್ಭದಲ್ಲಿ ಕುಡಿಯುವ ನೀರಿನ ಕಟ್ಟೆಯ ಪಾರ್ಕ್ನ ಯಥಾಸ್ಥಿತಿ ಕಾಪಾಡಿ ಮತ್ತೆ ಆಧುನಿಕ ಸ್ಪರ್ಶ ನೀಡಲು ಮುಂದಾಗಿರುವ ನಗರಸಭೆ ಆಡಳಿತಕ್ಕೆ ನಗರದ ನಾಗರಿಕರ ಪರವಾಗಿ ಸಂಗ್ರಾಮ ಟಿವಿ ಕೃತಜ್ಞತೆ ಅರ್ಪಿಸುತ್ತದೆ.